ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಹೇಶ್ ರಾಜ್. ಸೊ ಒಂದು ಹೊಸ ಪ್ರಾಪರ್ಟಿ, 2 ಎಕರೆ ಡಾಕ್ಯುಮೆಂಟ್, 2 ಎಕರೆ ಖರಾಬು ತೋಟ, ಪಪ್ಪಾಯಿ, ತೆಂಗು, ಕೊಕ್ಕೋ. ಒಳ್ಳೆ ತೋಟ ತೊಗೊಬಂದಿದ್ದೀನಿ ವಿತ್ ತಾರ್ ರೋಡ್ ಅಪ್ರೋಚು. ನಮಗೆ ಹರ್ವೆ ಅಂತ ಬರುತ್ತೆ, ಹರ್ವೆ ಗುಂಡ್ಲುಪೇಟೆ ಹರ್ವೆ ಅಂತ ಬರುತ್ತೆ. ಹರ್ವೆ ಹತ್ರ ನಂಜನಗೂಡು ಹರ್ವೆ ಅಂತ ಬರುತ್ತೆ. ಸರ್ಚ್ ಮಾಡಿ, ಹರ್ವೆ ಹೋಬಳಿ ಅಂತ, ಅಲ್ಲಿ ಬರುತ್ತೆ ಜಮೀನು. ತುಂಬ ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ, ಒಳ್ಳೆ ತೋಟ. ಇದು ಬಂದು 1 ಇಯರ್ ಬ್ಯಾಕ್ ತೆಗೆದಿರೋ ತೋಟ. ಇದು ಈಗಿನ ವಿಡಿಯೋ ಅಲ್ಲ, ಇದು 1 ಇಯರ್ ಬ್ಯಾಕ್ ವಿಡಿಯೋ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಈಗ ಸೂಪರಾಗಿದೆ ತೋಟ. 1 ಇಯರ್ ಬ್ಯಾಕ್ ತೆಗೆದಿರೋ ವಿಡಿಯೋ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. 1 ಇಯರ್ ಬ್ಯಾಕ್ ವಿಡಿಯೋ. ಈಗ ತುಂಬ ಚೆನ್ನಾಗಿದೆ ತೋಟ. ಓಕೆನಾ? ಪ್ಲೀಸ್ ಬನ್ನಿ, ಕಂಟಿನ್ಯೂ ಮಾಡೋಣ. ತುಂಬ ಚೆನ್ನಾಗಿದೆ ತೋಟ, ಜನರಲ್ ಪ್ರಾಪರ್ಟಿ ಇದೆ. ವಿತ್ತು ಒಂದು TC, ಸುತ್ತಲೂ ಫೆನ್ಸು, ಪಪ್ಪಾಯ ತೋಟ, ಕೊಕ್ಕೋ ಮತ್ತು ತೆಂಗು ಇಷ್ಟು ಕೂಡ ಇದೆ. ತುಂಬ ಚೆನ್ನಾಗಿದೆ. ಆರ್ಗಾನಿಕ್ ಫಾರ್ಮ್ ಹೌಸ್ ಆ್ಯಕ್ಚುಲಿ ಇದು. ಆರ್ಗಾನಿಕ್ ಆರ್ಗ್ಯಾನಿಕ್ಕು ತುಂಬ ಚೆನ್ನಾಗಿದೆ. ಫುಲ್ ಡೀಟೇಲ್ಸ್ ಎಲ್ಲ A to Z ಎಲ್ಲ ಹೇಳ್ತಾಯಿದ್ದೀನಿ, ಅಲ್ಲಿ ಕೇಳ್ಕೊಬನ್ನಿ. ಒಂದು ಮನೆ ಇದೆ, ಆಮೇಲೆ ಲೇಬರ್ ಸಡ್ಡಿದೆ ಒಂದು, ಸುತ್ತಲೂ ಫೆನ್ಸು, CC ಕ್ಯಾಮ್ರಾ, ಒಂದು TC. ತುಂಬ ಚೆನ್ನಾಗಿದೆ. ಮತ್ತು ಏನೇನು ಹಾಕಿದ್ದೀನಿ ಇಲ್ಲಿ ಡಿಸ್ಪ್ಲೇ ತೋರಿಸ್ತೀನಿ ನೋಡಿ, ಒಂದ್ಸರಿ ನೋಡ್ಕೊಬನ್ನಿ ಅಷ್ಟೇ. ಟೋಟಲ್ಲು 4 ಎಕರೆ 10 ಗುಂಟೆ ಬರುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ. ಜನರಲ್ ಪ್ರಾಪರ್ಟಿ ಫುಲ್ಲು ಎಷ್ಟು ಚೆನ್ನಾಗಿ ಲೀಸ್ಟ್ ಮಾಡಿದ್ದೀನಿ ಅಂದರೆ, ನೀವೇ ನೋಡ್ತಾ ಇದ್ದೀರಲ್ಲ, ಈ ಲೀಸ್ಟ್ ಪ್ರಕಾರ ಓದ್ಕೊಂಡು ಹೋಗ್ತೀನಿ ನೋಡಿ. ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ. ಓಕೆನಾ? 2 ಬೋರ್ವೆಲ್ ಇದೆ. 425 ಅಡಿಗೆ ನೀರು ಬಂದಿದೆ, ಪ್ಲಸ್ 600 ಅಡಿಗೂ ಒಂದು ಬೋರ್ ಇದೆ. 5 HP ಮೋಟ್ರ್ ಬಿಟ್ಟಿದ್ದಾರೆ, ಒಂದಕ್ಕೆ 700 HP ಬಿಟ್ಟಿದ್ದಾರೆ. 2 ಬೋರ್ಡ್ ರನ್ನಿಂಗ್ ಇದೆ ಆ್ಯಕ್ಚುಲಿ. ಮತ್ತು ತೆಂಗಿದೆ, ಲೇಬರ್ ಸಡ್ಡು, ಪಪ್ಪಾಯ 180, ಬನಾನಾ 1700, ಮಾರ್ನಿಂಗ್ ಪ್ಲ್ಯಾಟ್ಸ್ 1000, ಕೊಕ್ಕೋ 800. ಮತ್ತು ಟೋಟಲ್ ಏರಿಯಾ, ಫೆನ್ಸ್ ಏರಿಯಾ ನೋಡಿ, 2 ಗೇಟ್ ಇದೆ, ಸುತ್ತಲೂ ಫೆನ್ಸ್ ಹಾಕಿದ್ದಾರೆ. 20 ಫೀಟ್ ಅಂದರೆ 20 ಫೀಟ್ ಇಂಟು 40. ಸೊ ರೋಡ್ ನೋಡಿ ಈ ಥರ ಇದೆ. ಆ್ಯಕ್ಚುಲಿ ತುಂಬ ಅಮೆನಿಟೀಸ್ಗಳಿದೆ ಇದು ಲ್ಯಾಂಡಲ್ಲಿ. ಆರ್ಗಾನಿಕ್ ಫಾರ್ಮ್ ಹೌಸ್ ಆ್ಯಕ್ಚುಲಿ ಇದು. A to Z ನೀವು ಸೇಲ್ ಮಾಡಿದ್ರೆ ಇದೇ ಥರ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ನಿಮಗೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್. ಫಸ್ಟ್ ವೀಡಿಯೋ ಬರುತ್ತೆ ನಿಮಗೆ, ಹಾಕಿದ ತಕ್ಷಣ ಬರುತ್ತೆ, ಬೆಲ್ಲೈಕನ್ ಪ್ರೆಸ್ ಮಾಡಿ ದಯವಿಟ್ಟು ಪ್ಲೀಸ್. 2 ರೋಡ್ಸ್ ಇರುತ್ತೆ ಇದಕ್ಕೆ. ಈ ಸೈಡ್ ಒಂದು ರೋಡು, ಈ ಸೈಡ್ ಒಂದು ರೋಡು, ಉದ್ದ ರೋಡ್ ಬರುತ್ತೆ. ನೀವೇ ನೋಡ್ತಾ ಇದ್ದೀರಾ, ಇದೇ ಲ್ಯಾಂಡು ಜನರಲ್ ಪ್ರಾಪರ್ಟಿ. ಸೊ ಒಳಗಡೆ ಏನೇನು ಹಾಕಿದ್ದಾರೆ ಅಂತ ಎಲ್ಲ ಪ್ರತಿ ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ತಾರ್ ರೋಡಿಂದ ಜಸ್ಟು 200 ಮೀಟ್ರ್ ಅಷ್ಟೇ. ಹರ್ವೆ ಅಂತ ಬರುತ್ತೆ ಚಾಮರಾಜನಗರದಲ್ಲಿ. ಹರ್ವೆ ಅಂದ್ಬಿಟ್ಟು ಈ ವಿಲೇಜ್ ಪಕ್ಕದಲ್ಲೇ ಹರ್ವೆ ವಿಲೇಜ್. ನಿಮಗೆ ಗುಂಡ್ಲುಪೇಟೆ ಬೇಗೂರು ಕಡೆಯಿಂದನೂ ಹೋಗ್ಬೋದು, ಗುಂಡ್ಲುಪೇಟೆ ಬೇಗೂರು ಕಡೆಯಿಂದನೂ ಹೋಗ್ಬೋದು. ಇಲ್ಲ ಚಾಮರಾಜನಗರ ಕಡೆಯಿಂದ ನಂಜನಗೂಡಿಂದ ಮುಂದೆ ಹೋಗಿ ರೈಟ್ ತಗೊಂಡ್ರೆ ಧ್ರುವನಾರಾಯಣವ್ರು ಬರುತ್ತೆ, ಹೆಗ್ಗೋಡಿ ಅಂದ್ಬಿಟ್ಟು, ಅಲ್ಲಿ ರೈಟ್ ತೊಗೊಂಡ್ರೆ ಅಲ್ಲಿಗೆ ಬರುತ್ತೆ, ಹರ್ವೆಗೆ ಬರುತ್ತೆ ಇದು. ಲ್ಯಾಂಡಲ್ಲಿ ಏನಿದೆ ನೋಡಿ, ಗೇಟ್ ಇದೆ, ಸುತ್ತಲೂ ಫೆನ್ಸ್ ಇದೆ, ಒಂದು ಲೇಬರ್ ಸೆಡ್ ಇದೆ. ಸೊ ನಿಮಗೆ ನೋಡಿ, ಬಾಳೆ ಇದೆ, 1700 ಬಾಳೆ ಹಾಕಿದ್ದಾರೆ, 1700 ಬಾಳೆ. ಸೊ ಗೇಟ್ ಓಪನ್ ಮಾಡ್ತೀನಿ ನೋಡಿ. ಇದು ಮಧ್ಯೆ ಒಂದು ಆ ಕಡೆ ಈ ಕಡೆ ಜಮೀನಿದೆ, ಮಧ್ಯೆ ಒಂದು ರೋಡ್ ಬಿಟ್ಕೊಂಡಿದ್ದಾರೆ ಇವರೇ, ಕಾರು ವೆಹಿಕಲ್ ತಿರುಗಾಡೋಕ್ಕೆ, ಲೇಬರ್ ಸಡ್ಗೆ ಹೋಗಿ ಒಂದು ಜಾಗ ಬಿಟ್ಕೊಂಡಿದ್ದಾರೆ. ಈಗ ನೋಡ್ತಾ ಇದ್ದೀರ ಲೈವು ಇದೇನೆ ನೋಡಿ, ಒಂದು 30 ಫೀಟ್ ರೋಡು ಜಾಗ ಬಿಟ್ಕೊಂಡಿದ್ದೀರ ವೆಹಿಕಲ್ ಮಾಡೋಕ್ಕೆ, ಲೇಬರ್ ಸಡ್ಗೆ ಹೋಗೋಕ್ಕೆ. ಈಗ ಫಸ್ಟಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಿಮಗೆ ಪಪ್ಪಾಯ ಫುಲ್ ಹಾಕಿದ್ದಾರೆ. ಪಪ್ಪಾಯ ನಿಮಗೆ 1000 ಮೇಲಿದೆ, 1000 ಮೇಲೆ ಪಪ್ಪಾಯ ಇದೆ, ನೀವೇ ನೋಡ್ತಾ ಇದ್ದೀರಾ. ಬಾಳೆ ಇದೆ, ಕೊಕ್ಕೋ ಇದೆ, ಸಪೋಟೊ ಇದೆ, ಮತ್ತು ತೆಂಗು ಹಾಕಿದ್ದಾರೆ. ತೆಂಗು ಸುತ್ತಲೂ ಜಮೀನು ಸುತ್ತಲೂ ತೆಂಗು ಹಾಕಿದ್ದಾರೆ, ಮಧ್ಯೆ ಹಾಕಿಲ್ಲ. ಹಾಕಿ ಜಸ್ಟು ಒಂದು 1 ಇಯರ್ ಆಗೈತೆ ಅಷ್ಟೇ ತೆಂಗು ಹಾಕಿ. ಪಪ್ಪಾಯ ಹಾಕಿ 5 ಮಂತ್ ಆಗೈತೆ, ಬಾಳೆ ಹಾಕಿ 5 ಮಂತ್ ಆಗಿದೆ. 5 ಅಡಿ ಹೈಟ್ ಬೆಳೆದಿದೆ ಬಾಳೆ. ಗೇಟ್ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ, ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ. ಒಂದು ಲೇಬರ್ ಸೆಡ್ಡು ಕೂಡ ಇದೆ ಒಳಗಡೆ, ಒಳ್ಳೆ ನೀರು ಬರುತ್ತೆ. ಈಗ ನೋಡಿ, ಬಾಳೆ ಇದು 5 ಅಡಿ ಹೈಟ್ ಬೆಳೆದಿದೆ, 5 ಅಡಿ ಹೈಟ್ ಬಾಳೆ. ಆರ್ಗ್ಯಾನಿಕ್ ಫಾರ್ಮ್ ಹೌಸ್ ಆ್ಯಕ್ಚುಲಿ ಇದು. ಪಪ್ಪಾಯ ಕೂಡ ಇನ್ನೇನು ಹೂ ಬಿಡ್ತಾಯಿದೆ ಪಪ್ಪಾಯನೂ ಕೂಡ. ಸೊ ಇದು ರಿಜಿಸ್ಟರ್ ಮಾಡಿದ್ಮೇಲೆ ನಿಮಗೇನೆ ಇದು, ಅವರೇನು ಬೆಳೆಯಲ್ಲ, ನಿಮಗೆ ರಿಜಿಸ್ಟರ್ ಮಾಡಿಕೊಟ್ಮೇಲೆ ನಿಮಗೇ ಆಗುತ್ತೆ ಇದು ನೋಡಿ. ಇದು ಕೊಕ್ಕೋ, ಇದು ಆ್ಯಕ್ಚುಲಿ ಕೊಕ್ಕೋ ಬಂದು 1000 ಮೇಲೆ ಹಾಕಿದ್ದಾರೆ.
ಬಾಳೆ 1700 ಇದೆ, ಪಪ್ಪಾಯ 1000 ಸಮಥಿಂಗ್ ಏನೋ ಇದೆ ನೋಡಿ. ಇದು ಬಂದು ತೆಂಗು ಈಗ ಹಾಕಿರೋದು ಒಂದು 6 ಮಂತ್ ಹಾಕಿರೋದು ಇದು ತೆಂಗು ಸುತ್ತಲೂ 2 ಲೈನ್ ಹಾಕಿದ್ದಾರೆ ಸೈಡಲ್ಲಿ ತೆಂಗು. ಏನು ನೋಡ್ತಾ ಇದ್ದೀರಾ, ವಿತ್ ಡ್ರಿಪ್ ಇದೆ, ಫುಲ್ 4 ಎಕರೆಗೂ ಡ್ರಿಪ್ ಮಾಡಿಸಿದ್ದಾರೆ. ಜನರಲ್ ಪ್ರಾಪರ್ಟಿ, 2 ಬೋರ್ವೆಲ್ ರನ್ನಿಂಗ್ ಇದೆ ನೋಡಿ. ಇದು ತೆಂಗು ನೋಡಿ, ಅಲ್ಲೊಂದು ಇಲ್ಲೊಂದು ತೆಂಗು ನೋಡಿ. 1 ಇಯರ್ ಆಗಿದೆ ತೆಂಗು ಹಾಕಿ ಆ್ಯಕ್ಚುಲಿ. ಮತ್ತು ನಿಮಗೆ ಪಪ್ಪಾಯ ನೋಡಿ, ಇನ್ನೇನು ಹೂ ಬಿಡ್ತಾ ಇದೆ ಪಪ್ಪಾಯ ಇನ್ಕಮ್ಮು. ತೆಂಗಲ್ಲಿ ನೋಡಿ ಹೆಂಗಿದೆ, ಪಪ್ಪಾಯ ಹೂ ಬಿಡ್ತಾ ಇದೆ, ಇನ್ನೇನು ಫಲ ಕೂಡ ಟೈಮ್ ಹತ್ರ ಬಂದಿದೆ. ಸೊ ಈ ಮಧ್ಯೆ ನಿಮಗೆ ನೋಡಿ ವಾಟರ್ ಸ್ಪೆಷಾಲಿಟಿ ಬಂದು ನಿಮಗೆ ಇದು ಡ್ರಿಪ್ ಇರಿಗೇಷನ್ ಮಾಡಿಸಿದ್ದಾರೆ. ಬಾಳೆ 5 ಅಡಿ ಹೈಟ್ ಬೆಳೆದಿದೆ, 5 ಮಂತ್ಸ್ ಮೇಲಾಗಿದೆ ಬಾಳೆ ಹಾಕಿ. ನುಗ್ಗೆ ಮರ ಹಾಕಿದ್ದಾರೆ, ಮಧ್ಯೆ ನುಗ್ಗೆ ಹಾಕಿದ್ದಾರೆ ನೋಡಿ. ನುಗ್ಗೆ 1 ಲೈನು. ಲ್ಯಾಂಡ್ ತುಂಬ ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ. ಪರ್ ಎಕರ್ ಅಲ್ಲ, ಟೋಟಲ್ಲಿ 4 ಎಕರೆ 10 ಗುಂಟೆ ಇದೆ ಜಮೀನಿದು. 4 ಎಕರೆ 10 ಗುಂಟೆ. RTCಲಿರೋದು ನಿಮಗೆ 2 ಎಕರೆ 10 ಗುಂಟೆ. ಸೊ ಟೋಟಲ್ಲು ಖರಾಬೆ ನಿಮಗೆ 2 ಎಕರೆ ಚಿಲ್ಲರೆ ಬರುತ್ತೆ, 1 ಎಕರೆ ಚಿಲ್ಲರೆ ಖರಾಬ್ ಬರುತ್ತೆ. ಟೋಟಲಿ ನಿಮಗೆ 1,30,30,00,000 ಏನೋ ಫೈನಲ್ ಹೇಳ್ತಿದ್ದಾರೆ. 1,30,30,00,000 ಫೈನಲ್ ಪ್ರೈಸ್. 1,30,30,00,000 ಫೈನಲ್ ಪ್ರೈಸ್, ನಾಟ್ ನೆಗೋಷಿಯಬಲ್. ಓಕೆನಾ, ನೆಗೋಷಿಯಬಲೇ ಇಲ್ಲ ಅವ್ರು ಹೇಳ್ತಾ ಇರೋದು. ಸೊ ಫುಲ್ಲಿ ಡೆವಲಪ್ ಮಾಡಿದ್ದಾರೆ ಅವರು. ರೆಡ್ ಸಾಯಿಲು ನೀವೇ ನೋಡ್ತಾ ಇದ್ದಾರೆ, ರೆಡ್ ಮಣ್ಣು. ಆರ್ಗ್ಯಾನಿಕ್ ಫಾರ್ಮ್ ಹೌಸ್ ಆ್ಯಕ್ಚುಲಿ ಇದು. ಆರ್ಗ್ಯಾನಿಕ್, ಒಂದು ಬೇರೆ ಕೆಮಿಕಲನ್ನು ಯೂಸ್ ಮಾಡಲ್ಲ ಇವರು. ಆರ್ಗ್ಯಾನಿಕ್ ಪರ್ ಎಕರ್ಗೆ ಹೇಳ್ತಾ ಇಲ್ಲ ಅವರು, ಟೋಟಲ್ ಲಂಸಮಾಗಿ ಹೇಳ್ತಾ ಇರೋದು 1,30,30,00,000 ಫೈನಲ್ ಪ್ರೈಸ್, ನಾಟ್ ನೆಗೋಷಿಯಬಲ್. ನಿಮಗೆ ಇನ್ಕಮ್ ಬರ್ತಾಯಿದೆ, ಬಾಳೆ ಬರುತ್ತೆ, ಪಪ್ಪಾಯಿ ಬರುತ್ತೆ. ಈಗ ಸದ್ಯಕ್ಕೆ ಇನ್ನೊಂದು 5-6 ತಿಂಗಳು ಹೋದರೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಪಪ್ಪಾಯ ಬಾಳೆ 2 ಪ್ಲಸ್ ನಿಮಗೆ ಕೋಕೋ ಹಾಕಿದ್ದಾರೆ, ಮತ್ತು ಸಪೋಟ ಇದೆ, ಮತ್ತು ಮಧ್ಯೆ ನಿಮಗೆ ನುಗ್ಗೆ ಮರ ಹಾಕಿದ್ದಾರೆ ಮಧ್ಯೆ. ಕೋಕೋನೂ ಹಾಕಿದ್ದಾರೆ ನೋಡಿ. ಕೋಕೋ ಅದು ಆ್ಯಕ್ಚುಲಿ ಇದು ಕೋಕೋ ನೋಡಿ, ಇಲ್ಲಿ ಕೋಕೋ ಮಧ್ಯೆ ಅದೇ 1000 ಮೇಲೆ ಹಾಕಿದ್ದಾರೆ ಇದು ಕೋಕೋ. ಆರ್ಗ್ಯಾನಿಕ್ ಫಾರ್ಮರ್ಸ್ ಪಪ್ಪಾಯ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಇದೇನೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಂಬಲ್ ರಿಕ್ವೆಸ್ಟು. ಅಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರಿಗೆ ಕಾಲ್ ಮಾಡಿ. ಹೆಚ್ಚಿನ ಮಾಹಿತಿಗೆ ವೀಡಿಯೋಸ್ ಬೇಕಾ, ವಿಡಿಯೋ ಅಲ್ಲಿ ನೋಡಿದರೆ ಲೊಕೇಶನ್ ಬೇಕು ಅಂದರೆ ಫ್ರೀ ವಿಸಿಟ್ ಇರುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಟೋಟಲಿ ನಿಮಗೆ ರೈಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ. 1,30,30,00,000 ಫೈನಲ್ಲು. ಡಾಕ್ಯುಮೆಂಟ್ ಇರೋದು 2 ಎಕರೆ 10 ಗುಂಟೆ, ಇನ್ನು ಮಿಕ್ಕಿದ್ದು ಖರಾಬು. ಇನ್ನು ಟೋಟಲಿ ಬಂದು 4 ಎಕರೆ ಬರುತ್ತೆ ಇದು. 4 ಎಕರೆಗೂ ಫೆನ್ಸ್ ಹಾಕಿದ್ದಾರೆ. ನಿಮಗೆ ತೋರಿಸಿದ್ನಲ್ಲ, ತಾರ್ ರೋಡು 250 ಮೀಟ್ರ್ ಅಷ್ಟೇ. ತಾರ್ ರೋಡು ಅಂದರೆ ಮಡ್ ರೋಡು, ಮಿಕ್ಕಿದ್ದೆಲ್ಲ ತಾರ್ ರೋಡೇ. ನಿಮ್ಗೆ ಚಾಮರಾಜನಗರ ಹೆಗ್ಗೋಡಿ ಕಡೆಯಿಂದನೂ ಹೋಗ್ಬೋದು.